ಹಾಲೆಲೂಯಾ! ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಎಚ್ಚರಗೊಂಡಿದ್ದೀರಾ? 7 ಗಂಟೆ ಆಯ್ತಲ್ಲವೇ? ದೇವರ ವಾಕ್ಯ ಕೇಳುವುದಕ್ಕಾಗಿ ಸಿದ್ಧರಾಗಿದ್ದೀರಾ? ಬನ್ನಿ ಒಂದು ಚಿಕ್ಕ ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ದೇವರೇ, ಮತ್ತೊಂದು ದಿನ ಕೊಟ್ಟಿದ್ದೀರಿ, ಮತ್ತೊಮ್ಮೆ ನಮ್ಮೊಂದಿಗೆ ಮಾತಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್. ದಿನಾಲು ಅನುದಿನದ ಧ್ಯಾನ 7 ಗಂಟೆಗೆ ನಿಮ್ಮ ಮುಂದೆ ಪ್ರಸಾರ ಮಾಡ್ತಿದ್ದೇವೆ. ವೀಕ್ಷಿಸ್ತಿದ್ದೀರಾ? ದಯವಿಟ್ಟು ವೀಕ್ಷಿಸಿರಿ. ಒಂದ್ಸಾರಿ ಮಿಸ್ ಆದರೆ ಮೇಲಿಂದ ಮೇಲೆ ವೀಕ್ಷಿಸಲು ಅನುಕೂಲವಾಗಿ ಡಾಕ್ಟರ್ ಜೈಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡರೆ ನಿಮಗೆ ಇಂಟಿಮೇಷನ್ ಸಿಗುತ್ತೆ. ಇಲ್ಲವೇ ಯೂಟ್ಯೂಬ್ನಲ್ಲಿ ಹೋಗಿ ಈ ಕಾರ್ಯಕ್ರಮವನ್ನು ಬ್ರೌಸ್ ಮಾಡಬಹುದು. ಅನೇಕ ಒಳ್ಳೊಳ್ಳೆ ಸಂದೇಶಗಳನ್ನು ಪ್ರಸಾರ ಮಾಡ್ತಿದ್ದೇವೆ, ಅನೇಕರು ವೀಕ್ಷಿಸ್ತಿದ್ದೇವೆ ಎಂಬುದಾಗಿ ಹೇಳ್ತಾ ಇದ್ದೀರಿ. ಆದರೆ ನೀವು ಯಾವತ್ತೂ ಆ ವಿಷಯ ನಮಗೆ ತಿಳಿಯಪಡಿಸುತ್ತಿಲ್ಲ. ಯಾಕೆಂದರೆ ಎಷ್ಟೋ ಕಷ್ಟಪಟ್ಟು ರಾತ್ರಿ ಹಗಲು ಈ ಸೋಷಿಯಲ್ ಮೀಡಿಯಾದ ಮೂಲಕ ದಿನಾಲು ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ, ಬೆಳಗಿನ ಜಾವ ವಾಕ್ಯವನ್ನು ಸಾರುತ್ತಿದ್ದೇವೆ. ನಮ್ಮ ಶಕ್ತಿಗೆ ಮೀರಿ ನಾವು ಮಾಡಬೇಕಾದದ್ದೆಲ್ಲ ದೇವರ ವಾಕ್ಯ ಪ್ರತಿಯೊಬ್ಬರಿಗೂ, ಪ್ರತಿ ತಲೆಮಾರಿಗೂ, ಪ್ರತಿ ಸ್ಥಿತಿಗತಿಯಲ್ಲಿರುವವರಿಗೆ ವಾಕ್ಯ ಸಾರಲು ನಾವು ಪ್ರಯತ್ನ ಮಾಡ್ತಿದ್ದೇವೆ. ನಿಮ್ಮ ಪ್ರಾರ್ಥನೆ ನಮಗೆ ಎಷ್ಟು ಅವಶ್ಯಕವಾಗಿವೆ, ನಿಮ್ಮ ಸಹಕಾರ ನಮಗೆ ಅವಶ್ಯಕವಾಗಿದೆ. ನಿಮಗೆ ಮೇಲುಂಟಾಗುವಾಗ ಅದೇ ನಮಗೆ 10,000ದಂತೆ, ನೀವು ಮೇಲ್ ಹೊಂದುತ್ತಿರುವಾಗ ನಿಮ್ಮ ಪ್ರೇಸ್ ರಿಪೋರ್ಟ್ಸ್ ಕೂಡ ಕಳಿಸಿಕೊಡಿ. ದಿನಾಲು ನಂಬರ್ ಹೇಳ್ತಿದ್ದೇವಲ್ಲವೇ, 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ, ವಾಯ್ಸ್ ಮೆಸೇಜ್ ಆಗಲಿ ವಾಟ್ಸಪ್ ಕಳಿಸಿಕೊಡಿರಿ. ದಯವಿಟ್ಟು ಫೋನ್ ಮಾಡಬೇಡಿ, ಎತ್ತಿಲ್ಲವೆಂದು ಬಾಧೆ ಪಡಬೇಡಿ. ಇತರ ದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಇದೇ ಕೊಡಲ್ಪಟ್ಟ ನಂಬರ್ಗೆ ನಿಮ್ಮ ವಾಟ್ಸಪ್ ಮೆಸೇಜಸ್ಗಳನ್ನು ಕಳಿಸಿಕೊಡಬಹುದು. ನಿಮಗಾಗಿ ಪ್ರಾರ್ಥಿಸ್ತಾ ದೇವರನ್ನು ಸ್ತುತಿಸ್ತಿದ್ದೇವೆ. ಬನ್ನಿ, ಈ ದಿನ ದೇವರ ವಾಕ್ಯ ಧ್ಯಾನ ಮಾಡುವ ಹಾಗೆ ನಮ್ಮೆಲ್ಲರಿಗೆ ಗೊತ್ತಿರುವಂತಹ ಒಂದು ಕೀರ್ತನೆ ಈಗಾಗಲೇ ನಿಮ್ಮ ನೆನಪಿಗೆ ಬಂದಿರಬಹುದು. ಅದೇನೆಂದು? ಕೀರ್ತನೆಗಳು 23. ಅಲ್ಲೇನಿದೆ ಗೊತ್ತಾ? ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು. ಯೆಹೋವನು ನನಗೆ ಕುರುಬನು. ದೇವರು ನಮಗೆ ಕುರುಬನಾಗಿರಬೇಕೆಂದು ಆಶಿಸುತ್ತಿದ್ದಾರೆ. ಹಿ ವಾಂಟ್ಸ್ ಟು ಬಿ ಅ ಗುಡ್ ಶಪರ್ಡ್. ಒಬ್ಬ ಒಳ್ಳೆ ಕುರುಬನಾಗಿ, ದ ಗುಡ್ ಶಪರ್ಡ್ ಅನ್ನಬಹುದು. ಅಂತಹ ಕುರುಬನು ಇನ್ನು ಯಾರೂ ಇಲ್ಲವೇ ಇಲ್ಲ. ಒಳ್ಳೆ ಕುರುಬನು ತನ್ನ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನೇ ಕೊಡ್ತಾನೆ. ನೋಡಿರಿ, ದೇವರು ನಮ್ಮನ್ನು ಎಷ್ಟು ಪ್ರೀತಿಸುತ್ತಿದ್ದಾರೆ ಗೊತ್ತಾ? ತನ್ನ ಪ್ರಾಣವನ್ನೇ ಕೊಡುವಷ್ಟು ಪ್ರೀತಿಸುತ್ತಿದ್ದಾರೆ. ಅಷ್ಟೇ ಅಲ್ಲ ಪ್ರಿಯರೇ, ನಮ್ಮನ್ನು ಕಾಪಾಡುವುದಕ್ಕಾಗಿ ಕುರುಬನಂತಿದ್ದಾರೆ. ಯೇಸು ನಮ್ಮ ಮೇಲೆ ಬಾಸ್ ಆಗಿರಬೇಕೆಂದು ಆಶಿಸುತ್ತಾ ಇಲ್ಲ. ಕರ್ತನು ಒಬ್ಬ ಕ್ರೂರಾಧಿಕಾರಿಯಾಗಿರಲು ಇಷ್ಟಪಡ್ತಾ ಇಲ್ಲ. ಒಬ್ಬ ರಾಜನಂತಿದ್ದು ಕಮಾಂಡ್ಸ್ ಕೊಡುವುದಕ್ಕಾಗಿ ಇಷ್ಟಪಡ್ತಾ ಇಲ್ಲ. ಅಷ್ಟು ಮಾತ್ರವಲ್ಲ, ವೈದ್ಯನಾಗಿದ್ದು ಕೇವಲ ಸ್ವಸ್ಥ ಮಾಡುವುದಕ್ಕಾಗಿಯೇ ಇಷ್ಟಪಡುವಂತಹ ಒಬ್ಬ ವೈದ್ಯನಾಗಿರಬೇಕೆಂದು ಆಸೆ ಪಡ್ತಾ ಇಲ್ಲ. ಆದರೆ ಆತನು ಒಬ್ಬ ಕುರುಬನಾಗಿರಬೇಕೆಂದು ಆಶಿಸುತ್ತಿದ್ದಾರೆ. ಎಷ್ಟು ಜನ ನಿಮ್ಮಲ್ಲಿ ಯೇಸು ಕ್ರಿಸ್ತನನ್ನು ಒಡೆಯನನ್ನಾಗಿ ಅಂಗೀಕರಿಸಿದ್ದೀರಿ? ಬೈಬಲ್ನಲ್ಲಿ ಮೇಲಿಂದ ಮೇಲೆ ಬರೆಯಲಾಗಿದೆ, ನಾನು ಕುರಿಗಳಿಗೆ ಒಳ್ಳೆ ಕುರುಬನಾಗಿದ್ದೇನೆಂದು. ನೀವು ಕುರಿಗಳಾಗಿದ್ದೀರಿ, ನಾನು ನಿಮ್ಮ ಕುರುಬನಾಗಿದ್ದೇನೆ. ನಾನು ನಿಮ್ಮನ್ನು ಹೇಗೆ ನಡೆಸುತ್ತೇನೆ, ಹೇಗೆ ಪೋಷಿಸುತ್ತೇನೆ, ಹೇಗೆ ಸಂರಕ್ಷಿಸುತ್ತೇನೆ, ಹೇಗೆ ನಿಮ್ಮ ಸಂಗಡ ಇರುತ್ತೇನೆ, ಹೇಗೆ ನಿಮ್ಮನ್ನು ಗಮನಿಸುತ್ತೇನೆ, ಹೇಗೆ ನಿಮ್ಮ ಗಾಯಗಳನ್ನು ಮುಚ್ಚುತ್ತೇನೆ, ಹೇಗೆ ನಿಮ್ಮನ್ನು ನಡೆಸುತ್ತೇನೆ, ಹೇಗೆ ನಿಮ್ಮನ್ನು ಮೇಲುಕರವಾಗಿ ಮೇಯಿಸುತ್ತೇನೆ ನೋಡಿರಿ ಎಂದು ಹೇಳ್ತಿದ್ದಾರೆ. ನಿಜವಲ್ಲವೋ? ಒಬ್ಬ ತಾಯಿಗೆ ಕೆಲವೊಂದೇ ಕೆಲಸಗಳು ಇರ್ತವೆ ಮಾಡುವುದಕ್ಕಾಗಿ. ತಾಯಿ ಎಲ್ಲ ಕೆಲಸ ಮಾಡ್ಲಿಕ್ಕಾಗೋದಿಲ್ವಲ್ಲ. ಆಹಾರ ಸಿದ್ಧ ಮಾಡಿಕೊಡೋದಷ್ಟೇ ಇರ್ಬೋದೇನೋ. ತಂದೆ ಕೇವಲ ಸಂಪಾದನೆ ಮಾಡಿಕೊಡ್ಬಹುದೇನೋ. ಒಬ್ಬ ಟೀಚರ್ ಕೆಲವೊಂದು ಕೆಲಸ ಮಾಡಬಲ್ಲನು. ಕೇವಲ ಕ್ಲಾಸ್ ರೂಮ್ನಲ್ಲಿರುವಾಗ ನಮಗೆ ಟೀಚ್ ಮಾಡಬಹುದೇನೋ. ಒಬ್ಬ ಫ್ರೆಂಡ್ ಕೆಲವೊಂದು ಮಾತ್ರ ಮಾಡಬಲ್ಲನು. ಈ ಲೋಕದಲ್ಲಿರುವ ಸರ್ಕಾರಗಳು ಸ್ವಲ್ಪ ಸಹಾಯ ಮಾಡ್ಲಿಕ್ಕಾಗತ್ತೆ. ಎಲ್ಲವೂ ಹೇಗೆ ಮಾಡ್ಲಿಕ್ಕಾಗತ್ತೆ ಹೇಳಿ? ಈ ಲೋಕದಲ್ಲಿ ಯಾವುದೇ ಕೋರ್ಟ್ಗಳು ನಮಗೆ ಎಷ್ಟು ನ್ಯಾಯ ಮಾಡ್ಲಿಕ್ಕಾಗುತ್ತೆ? ಪೊಲೀಸ್ ಸ್ಟೇಷನ್ಸ್ಗಳು ನಮಗೆ ಎಷ್ಟು ಕಾವಲು ಕೊಡ್ಲಿಕ್ಕಾಗುತ್ತೆ? ಯಾರ್ಯಾರು ಯಾವ ಯಾವ ಕೆಲಸ ಮಾಡಬೇಕೋ ಅದನ್ನು ಮಾಡುತ್ತಾರೆ. ಆದರೆ ಯೇಸು ಇವೆಲ್ಲವುಗಳನ್ನು ಮಾಡುವವರಾಗಿದ್ದಾರೆ. ಒಬ್ಬ ತಾಯಿಯಂತೆ ನಮ್ಮನ್ನು ಆಧರಿಸುತ್ತಾರೆ, ಒಬ್ಬ ತಂದೆಯಂತೆ ನಮ್ಮನ್ನು ಸಂರಕ್ಷಿಸುತ್ತಾರೆ, ಒಬ್ಬ ಕುರುಬನ ಹಾಗೆ ನಮ್ಮನ್ನು ಕಾಯುತ್ತಾರೆ, ಒಬ್ಬ ರಾಜನ ಹಾಗೆ ನಮ್ಮ ಅವಶ್ಯಕತೆಗಳೆಲ್ಲ ತೀರಿಸುತ್ತಾರೆ.
ಒಬ್ಬ ನ್ಯಾಯಸ್ಥಾಪಕನಾಗಿ ನಮ್ಮ ಪಕ್ಷದಲ್ಲಿದ್ದುಕೊಂಡು ನಮಗೆ ನ್ಯಾಯ ತೀರಿಸುತ್ತಾರೆ. ಒಬ್ಬ ಅಧಿಕಾರಿಯಾಗಿ ಸೈತಾನನನ್ನು ಬಂಧಿಸಿ ನಮಗೆ ಬಿಡುಗಡೆ ಕೊಡ್ತಾರೆ. ಕುರುಬನ ಕೆಲಸ 1 ಅವರ್ ಡ್ಯೂಟಿ ಅಲ್ಲ ಪ್ರಿಯರೇ, 24/7 ಕುರುಬನು ಕಾವಲಾಗಿದ್ದು ಕಾಯುತ್ತಾನೆ. ಕುರಿಗಳಿಗೆ ಒಳ್ಳೆ ಕುರುಬನಾಗಿರುವವನು ಕುರಿಗಳು ದಾರಿ ತಪ್ಪಿ ಹೋದಾಗ ಹುಡುಕಿ ರಕ್ಷಿಸ್ತಾನೆ. ಮುಳ್ಳುಗಳೊಳಗೆ ಸಿಕ್ಕಾಕೊಂಡಾಗ ಅವುಗಳನ್ನು ಬಿಡಿಸಿ ಅವುಗಳ ಗಾಯಗಳಿಗೆ ಎಣ್ಣೆ ಹಚ್ಚಿ ಪಟ್ಟಿ ಕಟ್ಟುತ್ತಾನೆ. ಮೊಂಡಾಗಿ ದಾರಿ ತಪ್ಪುತ್ತಿರುವ ಕುರಿಗಳನ್ನು ಕಾಲ ಮೇಲೆ ಒಂದು ಏಟ್ ಹಾಕಿ ಗಾಯವಾದರೆ ಎಣ್ಣೆ ಹಚ್ಚಿ ಪಟ್ಟಿ ಕಟ್ಟಿ ಭುಜದ ಮೇಲೆ ಹೊತ್ಕೊಂಡು ಬರ್ತಾರೆ. ಎಷ್ಟು ಒಳ್ಳೆ ಕರ್ತನು ನೋಡಿ. ನಿಮ್ಮ ಜೀವಿತದಲ್ಲಿ ಇಂತಹ ಅನುಭವ ಇವೆಯಾ? ನನ್ನ ಯೇಸು ನನ್ನನ್ನು ಪೋಷಿಸುತ್ತಿದ್ದಾರೆ, ನನ್ನನ್ನು ನಡೆಸುತ್ತಿದ್ದಾರೆ, ಭೂಮಿಯಲ್ಲಿರುವ ಶ್ರೇಷ್ಠವಾದವುಗಳನ್ನು ನನಗೆ ಅನುಗ್ರಹಿಸುತ್ತಿದ್ದಾರೆ, ನಾನು ದಾರಿ ತಪ್ಪುವಾಗ ಸರಿಯಾದ ದಾರಿಯಲ್ಲಿ ತರುತ್ತಿದ್ದಾರೆ, ನಾನು ಮಾತು ಕೇಳದೇ ಇರುವಾಗ ನನ್ನನ್ನು ಗದರಿಸಿ ಶಿಕ್ಷಿಸುತ್ತಿದ್ದಾರೆ, ನಾನು ಬಾಧೆಯಲ್ಲಿರುವಾಗ ನನ್ನನ್ನು ಅಪ್ಪಿಕೊಂಡು ಆದರಿಸುತ್ತಿದ್ದಾರೆ, ನನಗೆ ದಾಹವಾದಾಗ ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ನಡೆಸುತ್ತಿದ್ದಾರೆ, ಹಸಿರು ಹುಲ್ಲುಗಾವಲುಗಳಲ್ಲಿ ನನ್ನನ್ನು ತಂಗಿಸುತ್ತಿದ್ದಾರೆ. ಈ ದಾವೀದನು ಬರೆದಿರುವ 23ನೇ ಕೀರ್ತನೆ ನೀವೆಲ್ಲರೂ ಓದ್ರಿ, ಹಾಗೆ ಬಿಟ್ಬಿಟ್ರೆ ಮರ್ತು ಹೋಗ್ತೇವೆ. ಹೆಚ್ಚಾಗಿ ಬಾಯ್ಪಾಠ ಮಾಡಿದ್ರೆ ಆಟೋಮೆಟಿಕ್ ಆಗಿ ಹೇಳ್ತಿರ್ತೇವೆ, ಆದರೆ ಅದರ ಭಾವ ಅರ್ಥ ಮಾಡಿಕೊಳ್ಳೋದಿಲ್ಲ. ಕ್ಲುಪ್ತವಾಗಿ ಒಮ್ಮೆ ಓದಿಕೊಳ್ಳೋಣ ಬನ್ನಿ. ಕೀರ್ತನೆ 23. ನಿಮ್ಮ ಮಕ್ಕಳು ಚಿಕ್ಕವರಾಗಿರುವಾಗಲೇ ಅವರಿಗೆ ಇದನ್ನು ಕಲಿಸಿರಿ, ದೊಡ್ಡವರಾದ ಮೇಲೆ ಅವರಿಗಿದು ಎಷ್ಟೋ ಉಪಯೋಗವಾಗಿರುತ್ತೆ. ಇವಾಗಲೂ ಉಪಯೋಗಕ್ಕೆ ಬರುತ್ತೆ. ಯೆಹೋವನು ನನಗೆ ಕುರುಬನು, ನಾನು ಕೊರತೆ ಪಡೇನು. ಹಸಿರು ಹುಲ್ಲುಗಾವಲಲ್ಲಿ ನನ್ನನ್ನು ತಂಗಿಸುತ್ತಾನೆ. ಎಲ್ಲಿಯಂತೆ? ಹಸಿರು ಹುಲ್ಲುಗಾವಲಲ್ಲಿ ನನ್ನನ್ನು ತಂಗಿಸುತ್ತಾನೆ. ಹಚ್ಚ ಹಸುರಾದ ಸ್ಥಳದಲ್ಲಿರುವಾಗ ನಾವು ಎಷ್ಟು ಆರೋಗ್ಯವಾಗಿರುತ್ತೇವೆ ಗೊತ್ತಾ? ಹಚ್ಚ ಹಸುರಾಗಿರುವುದು ಯಾವಾಗಲೂ ಆಕ್ಸಿಜನ್ ನಮಗೆ ಒದಗಿಸಿಕೊಡುವುದರಿಂದ ನಾವು ಒಳ್ಳೆ ಆರೋಗ್ಯವಂತರಾಗಿರ್ತೇವೆ. ಎಷ್ಟು ಅದ್ಭುತವಾಗಿ ದೇವರು ಸೃಷ್ಟಿಯನ್ನುಂಟು ಮಾಡಿದ್ದಾರೆ ನೋಡಿ. ನಮಗೆ ಆಮ್ಲಜನಕ ಬೇಕು, ನಮ್ಮ ರಕ್ತದಲ್ಲೆಲ್ಲ ಆಮ್ಲಜನಕ ಇರಬೇಕು. ಆ ಆಮ್ಲಜನಕ ನಮ್ಮ ಅವಯವಗಳಲ್ಲೆಲ್ಲ ತಿರುಗಾಡಿ ನಮ್ಮ ಅವಯವಗಳು ಸರಿಯಾಗಿ ಕೆಲಸ ಮಾಡುವಂತೆ ಮಾಡುತ್ತದೆ. ನಾವು ಆಮ್ಲಜನಕ ಉಸಿರಾಡಿ ತೆಗೆದುಕೊಂಡ ನಂತರ ಕಾರ್ಬನ್ ಡೈಆಕ್ಸೈಡ್ ಅನ್ನು ನಾವು ಉಸಿರಿನಿಂದ ಹೊರಗೆ ತೆಗೆದು ಬಿಡ್ತೇವೆ. ಈ ಮರಗಳು ಏನ್ ಮಾಡ್ತವೆ? ಹಸಿರಾದ ಮರಗಳು ಕಾರ್ಬನ್ ಡೈಆಕ್ಸೈಡ್ ಅನ್ನು ತೆಗೆದುಕೊಂಡು ಆಕ್ಸಿಜನ್ ಅನ್ನು ಬಿಡುತ್ತವೆ. ಅದಕ್ಕೆ ಗಿಡ ಮರಗಳು ಇರುವಾಗ ಮನುಷ್ಯರು 900 ವರ್ಷಗಳವರೆಗೂ 800 ವರ್ಷಗಳವರೆಗೂ ಜೀವಿಸಿದ್ದಾರೆ. ವಾತಾವರಣ ಕರೆಕ್ಟ್ ಆಗಿರುವುದರಿಂದ. ಈ ಕಾಲದಲ್ಲಿ ಫಾರೆಸ್ಟ್ ಎಲ್ಲ ಕಿತ್ತಾಕಿ ಮರಗಳೆಲ್ಲ ಕಡ್ದು ಹಾಕಿ ಫ್ಲಾಟ್ಸ್ ಕಟ್ತಾ ಇದ್ದಾರಲ್ಲವೇ? ಸ್ವಲ್ಪ ಮಳೆ ಬಂದ್ಬಿಟ್ರೆ ಸಾಕು, ಊರೇ ಏನಾಗುತ್ತೆ ನೋಡಿ. ನಮಗೆ ಒಳ್ಳೆ ಪ್ರಾಣವಾಯು ಕೊಡುತ್ತಾರೆ. ಹಸಿರು ಹುಲ್ಲುಗಾವಲಲ್ಲಿ ದೇವರು ನಮ್ಮನ್ನು ತಂಗಿಸುತ್ತಾರೆ. ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ನಮ್ಮನ್ನು ಬರಮಾಡುತ್ತಾರೆ. ಈ ದಿನ ಒಳ್ಳೆ ನೀರುಗಳಿಲ್ಲ ಪಟ್ಟಣದಲ್ಲಿ. ಕೆಮಿಕಲ್ ಬೆರೆಸಿ, ಕ್ಲೋರಿನ್ ಬೆರೆಸಿ ಪ್ಯೂರಿಫೈ ಮಾಡುವುದಕ್ಕಾಗಿ ಅನೇಕ ಪ್ರೋಸೆಸ್ ಫಾಲೋ ಮಾಡಿ ಅದರಲ್ಲಿರುವ ಖನಿಜಗಳೆಲ್ಲ ಸತ್ತ ನಂತರ ಬರೀ ಔಷಧಿಯ ನೀರು ಕುಡಿಯುತ್ತಿದ್ದೇವೆ ನಾವು. ಔಷಧಿ ನುಂಗಿ ಬದುಕುತ್ತಿದ್ದೇವೆ ನಾವು. ಆದರೆ ದೇವರು ಹೇಳ್ತಾರೆ, ನಾನು ನಿಮಗೆ ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡುತ್ತೇನೆ. ನದಿಗಳಲ್ಲಿರುವ ಪ್ರವಾಹ ನೀವು ನೋಡುವುದಾದ್ರೆ, ಒಂದು ನದಿ ಪ್ರವಹರಿಸುತ್ತಿರುವಾಗ ಆ ನದಿಯಲ್ಲಿರುವ ನೀರು ಫಿಲ್ಟರ್ ಆಗ್ತಾ ಇರ್ತವೆ, ಪ್ಯೂರಿಫೈ ಆಗ್ತಾ ಇರ್ತವೆ. ಅದಕ್ಕೆ ಈ ದಿನ ಹೇಳ್ತಾ ಇರ್ತಾರೆ ನೋಡಿ, ಕೆಲವು ವಾಟರ್ ಬಾಟಲ್ ಮಾರ್ತಾ ಹೇಳ್ತಾರೆ ಇವು ನ್ಯಾಚುರಲ್ ವಾಟರ್ಸ್ ಎಂದು. ಅವುಗಳಿಗೆ ಡಬಲ್ ರೇಟ್ ಇಡ್ತಾರೆ. ವಿ ಡೋಂಟ್ ನೋ ಹೌ ಮಚ್ ಇಟ್ ಈಸ್ ಟ್ರೂ. ಆದರೆ ಖನಿಜಗಳಿಂದ ಕೂಡಿರುವ ನೀರನ್ನು ದೇವರು ಹೇಳ್ತಾರೆ, ನಿಮಗೆ ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡುತ್ತೇನೆ. ನಮ್ಮ ಪ್ರಾಣ ಆತನು ಉಜ್ಜೀವಿಸ ಮಾಡುತ್ತಾನೆ. ಸಹಜ ಮನುಷ್ಯನ ಈ ದಿನ ಬಹಳ ಆಯಾಸಗೊಳ್ತಿದ್ದಾರೆ. ಇದು ನಿಜವಲ್ಲವೋ? ನೀವೇ ಹೇಳ್ರಿ. ಆಯಾಸಗೊಳ್ತಿದ್ದೇವೆ. ಅಡಿಗೆ ಮನೆಯಲ್ಲಿ ಆಯಾಸಗೊಳ್ಳುವವರು ಆಯಾಸಗೊಳ್ತಿದ್ದಾರೆ, ಬೀದಿಯಲ್ಲಿ ಆಯಾಸಗೊಳ್ತಿದ್ದಾರೆ, ಟ್ರಾಫಿಕ್ನಲ್ಲಿ, ಜಾಬ್ನಲ್ಲಿ. ನಮ್ಮ ಮಕ್ಕಳು ಕೂಡ ಸ್ಕೂಲ್ಸ್ಗಳಲ್ಲಿ ಭಾರಭರಿತವಾದ ಪುಸ್ತಕಗಳ ಒಂದು ಬ್ಯಾಗ್ ಅವರ ಮೇಲೆ ಹೊರಿಸಿ ಕಳಿಸಿದ್ರೆ ಆಯಾಸಗೊಂಡು ಬರ್ತಿದ್ದಾರೆ. ಆಯಾಸಗೊಂಡವರಿಗೆ ಬೇಕಾದ ಆದರಣೆ ದೊರಕುತ್ತಾ ಇಲ್ಲ. ಒಬ್ಬರ ಮೇಲೆ ಒಬ್ಬರು ಆಯಾಸಗೊಂಡು ಸಿಟ್ಟಾಗ್ತಿದ್ದಾರೆ, ಬೇಸರಗೊಳ್ತಿದ್ದಾರೆ. ಆದರೆ ದೇವರು ಹೇಳ್ತಾರೆ, ನಾನು ನಿಮ್ಮನ್ನು ಉಜ್ಜೀವಿಸ ಮಾಡುತ್ತೇನೆ. ಐ ವಿಲ್ ಮೇಕ್ ಯು ಕ್ವೈಟ್. ನಿಮಗೆ ನೆಮ್ಮದಿಯನ್ನು ಕೊಡ್ತೇನೆ. ಸಾಕಪ್ಪ ಅನ್ನುವಾಗ ನೋಡ್ರಿ, ಆ ಒಂದು ಭಾರದಿಂದಲೂ ಆ ಒಂದು ಪರಿಸ್ಥಿತಿಯಿಂದಲೂ ನಾವು ತಪ್ಪಿಸಲ್ಪಟ್ಟಾಗ ಎಷ್ಟು ಹಾಯಾಗಿರುತ್ತೆ ನೋಡಿ ಆ ನೆಮ್ಮದಿ. ಆ ರೀತಿ ಉಜ್ಜೀವಿಸ ಮಾಡಲ್ಪಟ್ಟಾಗ ಆ ಸಮಸ್ಯೆ ಎಲ್ಲವುಗಳಿಂದ ನಮಗೆ ಪರಿಷ್ಕಾರ ದೊರಕುತ್ತದೆ.
ನನ್ನ ಹೆಸರಿಗೆ ತಕ್ಕ ಹಾಗೆ ನಿಮ್ಮನ್ನು ನೀತಿ ಮಾರ್ಗದಲ್ಲಿ ನಡೆಸುತ್ತೇನೆ. ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೆನು. ಯಾಕೆಂದರೆ ಅದು ಕಾರ್ಗತ್ತಲಿನ ಕಣಿವೆಯಾಗಿದ್ರು ನಮ್ಮ ಕರ್ತನು ನಮ್ಮೊಂದಿಗಿರುವುದರಿಂದ ಯಾವ ಕೇಡಿಗೆ ಹೆದರುವ ಅಗತ್ಯವಿಲ್ಲ. ಕರ್ತನು ನಮ್ಮನ್ನು ಸಮಸ್ಯೆಗಳಿಲ್ಲದೆ ಈ ಲೋಕದಲ್ಲಿ ಇಡ್ತೇನೆ ಎಂದು ಹೇಳಲಿಲ್ಲ, ಆದರೆ ಸಮಸ್ಯೆಗಳ ಮಧ್ಯದಲ್ಲಿ ನಿಮ್ಮೊಂದಿಗೆ ಇರ್ತೇನೆಂದಿದ್ದಾರೆ. ಶ್ರಮೆಗಳಲ್ಲಿ ಅವನ ಸಂಗಡ ಇದ್ದೇನು ಎಂಬ ಮಾತು ಎಷ್ಟು ಸಾರಿ ಬೈಬಲ್ನಲ್ಲಿರುವ ಭಕ್ತರ ವಿಷಯದಲ್ಲಿ ನಾವು ನೋಡ್ತೇವೆ ನೋಡಿ. ಒಮ್ಮೆ ಒಬ್ಬ ಸ್ತ್ರೀ ಒಂದು ಮಗುವನ್ನು ಗರ್ಭಧರಿಸಿ ಹಡಿಯುವಂಥದ್ದು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆದಂತಿರುತ್ತೆ. ಈ ದಿನ ಡಾಕ್ಟರ್ ನಿಮಗೆ ಡಯಾಗ್ನೋಸ್ ಮಾಡಿ ಒಂದು ಸರ್ಜರಿ ಮಾಡಬೇಕಾದಾಗ ಇದು ಮೇಜರ್ ಸರ್ಜರಿಯಾಗಿದೆ, ನಿಮಗೆ ಅನಸ್ತೇಷಿಯಾ ಕೊಡಬೇಕು ಅಂತ ಹೇಳಿ ಮತ್ತುಂಟು ಮಾಡಿ ಆ ನಂತರ ನೀವು ಸರ್ಜರಿಗೊಳಗಾದ ನಂತರ ಮತ್ತಿಳಿದ ನಂತರ ಆ ಅಪಾಯಕರವಾದ ಆ ಓಟಿ ಒಳಗಡೆಯಿಂದ ನೀವು ಚೇತರಿಸಿಕೊಂಡು ಬರುವಾಗ ಕಾರ್ಗತ್ತಲಿನ ಕಣಿವೆಯಲ್ಲಿ ಅಂದರೆ ಆ ಆಪರೇಷನ್ ವಿಷಯದಲ್ಲಿ ದೇವರು ನಿಮ್ಮ ಸಂಗಡ ಇರುವುದರಿಂದ ಎಷ್ಟೋ ಜನರು ಆಪರೇಷನ್ ಟೇಬಲ್ ಮೇಲೆಯೇ ಸಾಯುವಂಥವರಿದ್ದಾರೆ. ನಾನು ನಿಮ್ಮ ಸಂಗಡ ಇರುತ್ತೇನೆ ಅಂದಿದ್ದಾರೆ. ನಾನು ನಿಮ್ಮನ್ನು ಸ್ವಸ್ಥಪಡಿಸುತ್ತೇನೆ ಅನ್ನುತ್ತಾರೆ. ಯಾವ ಅಪಾಯವೂ ಬರದಂತೆ ನಾನು ನಿಮ್ಮನ್ನು ಕಾಪಾಡ್ತೇನೆ ಅನ್ನುತ್ತಾರೆ. ಎಷ್ಟು ಅಪಾಯಗಳಿವೆ ನೋಡಿ ಈ ದಿನ. ಪ್ರಕೃತಿ ವಿಕೋಪಗಳು, ಆಕ್ಸಿಡೆಂಟ್ಸ್ಗಳು ಕೇಳಿದ್ದೀರಾ? ಹೆಲಿಕಾಪ್ಟರ್ ಆಕ್ಸಿಡೆಂಟ್ಸ್, ಫ್ಲೈಟ್ಸ್ ಕ್ರ್ಯಾಶಸ್, ಎಷ್ಟು ಜನ ಸಾಯ್ತಿದ್ದಾರೆ ನೋಡಿ. ಪ್ರಥಮರು, ಗಣ್ಯರು. ದಿನಾಲು ನೀತಿವಂತನಿಗೆ ಸಂಭವಿಸುವ ಸಂಕಟಗಳು ಅನೇಕ ಇವೆ, ಆದರೆ ಯೆಹೋವನೇ ಅವೆಲ್ಲವುಗಳಿಂದ ಬಿಡಿಸುವನೆಂದು ವಾಕ್ಯ ಹೇಳುತ್ತೆ. ಈ ಕರ್ತನನ್ನು ನಿಮ್ಮ ಕುರುಬನನ್ನಾಗಿ ಮಾಡಿಕೊಳ್ಳಿರಿ. ಕರ್ತನೆ, ನೀವೇ ನನಗೆ ಲಾರ್ಡ್ ಹಾಗೂ ಶಪರ್ಡ್ ಆಗಿರಿ. ನೀವೇ ನನಗೆ ಕುರುಬನಾಗಿರಿ, ನನಗೆ ರಾಜನಾಗಿರಿ, ನನ್ನನ್ನು ನಡೆಸಿರಿ ಎಂದು ಎಂದಾದರೂ ಪ್ರಾರ್ಥಿಸಿದ್ದೀರಾ? ಯೇಸು ಒಳ್ಳೆ ಕುರುಬನಾಗಿದ್ದಾರೆ. ತನ್ನ ಪ್ರಾಣ ಕೊಟ್ಟು ನಿಮ್ಮ ಪ್ರಾಣ ಕಾಪಾಡಲು ಆಶಿಸಿದವರಾಗಿದ್ದಾರೆ. ನಿಮ್ಮನ್ನು ನಡೆಸುವಾತನಾಗಿದ್ದಾರೆ, ನಿಮ್ಮ ಹಸಿವೆ ತೀರಿಸುವಾತನಾಗಿದ್ದಾರೆ, ನಿಮ್ಮ ದಾಹವನ್ನು ತೀರಿಸುವಾತನಾಗಿದ್ದಾರೆ, ನಿಮ್ಮ ಬಾಧೆ ತೊಲಗಿಸಿ ಉಪಶಮನ ಕೊಡುವಾತನಾಗಿದ್ದಾರೆ, ನಿಮ್ಮ ಸಂಗಡ ಇರುವಾತನಾಗಿದ್ದಾರೆ. ನಿಮ್ಮನ್ನು ಎಚ್ಚರಿಸಿ ಗದರಿಸಿ ಕಣಿವೆಯೊಳಗೆ ಬೀಳದಂತೆ ತನ್ನ ಕೋಲಿನಿಂದ ದೊಣ್ಣೆಯಿಂದಲೂ ಕೋಲಿನಿಂದಲೂ ನಿಮ್ಮನ್ನು ಸರಿಯಾದ ದಾರಿಯಲ್ಲಿ ನಡೆಸುವ ದೊಡ್ಡ ದೇವರಾಗಿದ್ದಾರೆ. ವೈರಿಗಳ ಮುಂದೆಯೇ ನೀನು ನನಗೋಸ್ಕರ ಔತಣವನ್ನು ಸಿದ್ಧಪಡಿಸುತ್ತಿ. ಹೌದು ಪ್ರಿಯರೇ, ಒಬ್ಬನ ಪ್ರವರ್ತನ ದೇವರಿಗಿಷ್ಟವಾಗುವಾಗ ಅವರ ಶತ್ರುಗಳು ಕೂಡ ಅವರಿಗೆ ಮಿತ್ರರಾಗುತ್ತಾರೆ. ಈ ದಿನಗಳಲ್ಲಿ ಮಿತ್ರರನ್ನು ಕೂಡ ಶತ್ರುಗಳನ್ನಾಗಿ ಮಾಡಿಕೊಳ್ತಿದ್ದಾರೆ ಬಹಳಷ್ಟು ಜನ. ನಿಮಗೆ ಉಪಕಾರ ಮಾಡಿದವರೊಂದಿಗೆ ವೈರತ್ವ ಬೆಳೆಸಿಕೊಂಡು ನಿಮ್ಮ ಕುಟುಂಬ ಹಾಳು ಮಾಡಿಕೊಳ್ಳಬೇಡಿ. ಯಾವತ್ತೇ ಆಗಲಿ ಯಾರೇ ಆಗಲಿ ಗಂಡ ಹೆಂಡತಿಗೆ, ಹೆಂಡತಿ ಗಂಡನೊಂದಿಗೆ ಶತ್ರುಗಳೆಂದು ಭಾವಿಸಿಕೊಳ್ಳಬಹುದೋ? ಹೆಂಡತಿ ನನ್ನ ಒಳ್ಳೆಯದನ್ನೇ ಕೋರಿಕೊಳ್ತಿದ್ದಾಳೆಂದು ನಂಬುವುದಿಲ್ಲವೋ? ನಿಮ್ಮ ಗಂಡ ನಿಮ್ಮನ್ನು ಸಂರಕ್ಷಿಸುವವನು, ಪ್ರೀತಿಸುವವನು ಎಂದು ನೀವು ನಂಬುವುದಿಲ್ಲವೋ? ಯಾಕೆ ಹಾಗೆ ಒಬ್ಬರ ಮೇಲೊಬ್ಬರು ನಿಂದೆಯನ್ನು ಹೊರಿಸುತ್ತಾ ಕುಟುಂಬವನ್ನು ಒಡೆದು ಹಾಕಿಕೊಳ್ತೀರಿ? ನೀವು ಪ್ರಾರ್ಥಿಸುವ ವ್ಯಕ್ತಿಯಾಗಿರೋದಾದರೆ, ನಿಮ್ಮ ದೇವರು ನಿಮ್ಮ ಸಂಗಡ ಇರೋದಾದರೆ, ಒಂದು ವೇಳೆ ನಿಮಗೆ ವಿರೋಧವಾಗಿರುವ ನಿಮ್ಮ ಮನೆಯವರಾಗಿರ್ಬೋದು, ಹೊರಗಿನವರಾಗಿರ್ಬೋದು, ಅಂಥವರನ್ನು ದೇವರು ನಿಮಗೆ ಮಿತ್ರರನ್ನಾಗಿ ಮಾಡ್ತೇನೆ ಅನ್ನುತ್ತಿದ್ದಾರೆ. ನಿಮ್ಮೊಂದಿಗೆ ಸಮಾಧಾನಗೊಳ್ಳುವಂತೆ ಮಾಡ್ತೇನೆ ಅನ್ನುತ್ತಾರೆ. ನಮ್ಮ ಜೀವಮಾನದಲ್ಲೆಲ್ಲ ಶುಭವೂ ಕೃಪೆಯೂ ನಮ್ಮನ್ನು ಹಿಂಬಾಲಿಸುತ್ತವೆ. ಈ ದಿನ ನೋಡ್ರಿ, ಪೊಲಿಟಿಷಿಯನ್ಸ್, ಸೆಲೆಬ್ರಿಟೀಸ್ಗಳ ಸುತ್ತಮುತ್ತಲು ಬಹಳ ಸೆಕ್ಯೂರಿಟಿ ಇರಬೇಕು, ಬಂದೋಬಸ್ತ್ ಬೇಕು, ಬ್ಲ್ಯಾಕ್ ಕ್ಯಾಟ್ಸ್ ಅಂತೆ ಏನೇನೋ ಹೇಳ್ತಾರೆ ಅವರಿಗೆ. ಆ ಸೆಕ್ಯೂರಿಟಿ ಈ ಸೆಕ್ಯೂರಿಟಿ ಅನ್ನುತ್ತಾರೆ. 4-5 ಜನ ಬಂದೂಕು ಹಿಡ್ಕೊಂಡು ಅವರನ್ನು ಕಾಪಾಡುತ್ತಾ ಕಾವಲು ಕಾಯುತ್ತಾರೆ. ಕರ್ತನನ್ನು ನಂಬಿದವರಿಗೆ ಆತನು ಕೊಡುವ ಬಾಡಿಗಾರ್ಡ್ಸ್ ಯಾರು ಗೊತ್ತಾ? ಕೃಪೆ ಮತ್ತು ಕ್ಷೇಮವು. ಶುಭವೂ ಕೃಪೆಯೂ ನಮ್ಮನ್ನು ಹಿಂಬಾಲಿಸುತ್ತವೆ. ನೀವೆಲ್ಲಿಗೆ ಹೋಗುತ್ತೀರೋ ಅಲ್ಲಿಗೆ ನಿಮ್ಮ ಪಕ್ಕದಲ್ಲಿ ಕೃಪೆ ಮತ್ತು ಕ್ಷೇಮವು, ನಿಮಗೆ ಯಾವ ಆಪತ್ತುಂಟಾಗದ ಹಾಗೆ, ಯಾವ ಕೇಡು ಉಂಟಾಗದ ಹಾಗೆ, ನೀವು ಬಿದ್ದು ಹೋಗಲಾರದ ಹಾಗೆ, ನೀವು ಹಾಳಾಗಿ ಹೋಗಲಾರದ ಹಾಗೆ ಕೃಪೆ ತೋರಿಸುವ ದೇವರು ನಿಮಗೆ ಕ್ಷೇಮ ಕೊಡುತ್ತಾರೆ. ನಿಮ್ಮ ಜೀವಿತ ಕಾಲವೆಲ್ಲ ಆತನು ನಿಮ್ಮ ಸಂಗಡ ಇರುತ್ತಾನೆ. ನಾನು ಸದಾ ಕಾಲವು ಯೆಹೋವನ ಮಂದಿರದಲ್ಲಿ ವಾಸಿಸುವೆನು. ಇಲ್ಲಿ ದೇವರು ಕೊಡುವ ಕಾವಲು ಹೊಂದಿಕೊಳ್ಳೋದಷ್ಟೇ ಅಲ್ಲ ಪ್ರೇರೆ, ಇಂತಹ ದೇವರನ್ನು ನಮ್ಮ ಕುರುಬನನ್ನಾಗಿ, ನಮ್ಮ ಒಡೆಯನನ್ನಾಗಿ ಮಾಡಿಕೊಳ್ಳುವಾಗ ನಮ್ಮನ್ನು ಕರ್ತನು ಎಲ್ಲಿಯವರೆಗೆ ನಡೆಸುತ್ತಾನೆ ಅಂದುಕೊಳ್ತೀರಿ? ಎಷ್ಟೊತ್ತಿನವರೆಗೂ ನಡೆಸುತ್ತಾರೆ ಅಂದುಕೊಳ್ತೀರಿ? ಮರಣದವರೆಗೂ ಆತನು ನಮ್ಮ ಸಂಗಡ ಇರುತ್ತಾನೆ. ಮರಣದೊಳಗಿಂದ ಆತನು ನಮ್ಮನ್ನು ಜೀವದೊಳಗೆ ನಡೆಸುತ್ತಾನೆ. ಸದಾ ಕಾಲವು ಆತನ ಮಂದಿರದಲ್ಲಿ, ಆತನ ರಾಜ್ಯದಲ್ಲಿ, ಆ ಪರಲೋಕದಲ್ಲಿ
ಆತನೊಂದಿಗೆ ಕೂತ್ಕೊಳ್ಳುವ ಭಾಗ್ಯವನ್ನು ಕೊಡುತ್ತಾರೆ. ಈ ಯೇಸುವನ್ನು ನಿಮ್ಮ ಒಡೆಯನನ್ನಾಗಿ ಕುರುಬನನ್ನಾಗಿ ಅಂಗೀಕರಿಸಿಕೊಳ್ಳಿರಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮನುಷ್ಯರನ್ನು ನಂಬಿ ಮೋಸ ಹೋದೆವು, ಅಧಿಕಾರಿಗಳನ್ನು ನಂಬಿ ಮೋಸ ಹೋದೆವು, ಸರ್ಕಾರವನ್ನು ನಂಬಿ ತೀರದ ನಷ್ಟಕ್ಕೆ ಗುರಿಯಾಗ್ತಿದ್ದೇವೆ ದೇವರೇ. ನಂಬಿಗಸ್ತನಾದ ದೇವರೇ, ಕಾಯ್ದು ಕಾಪಾಡುವ ದೇವರೇ, ಕೇಡಿನಿಂದ ತಪ್ಪಿಸುವ ದೇವರೇ, ನಡೆಯಬೇಕಾದ ಮಾರ್ಗವನ್ನು ತೋರಿಸುವ ದೇವರೇ, ನಮ್ಮ ಹಸಿವೆ ತೀರಿಸುವಾತನೇ, ದಾಹ ತೀರಿಸುವಾತನೇ, ನಮ್ಮ ಅಂತರಾಳಕ್ಕೆ ತೃಪ್ತಿ ಕೊಡುವ ದೇವರೇ, ಪ್ರತಿ ಕೇಡಿನಿಂದ ತಪ್ಪಿಸುವ ದೇವರೇ, ಅಪಾಯದಿಂದ ತಪ್ಪಿಸುವ ದೇವರೇ, ನಿಮ್ಮಲ್ಲಿಯೇ ನಂಬಿಕೆ ಇಡುತ್ತಿದ್ದೇವೆ. ಪ್ರಾಣ ಕೊಟ್ಟು ನಮ್ಮನ್ನು ವಿಮೋಚಿಸಿರೋದ್ರಿಂದ ನಮ್ಮ ಜೀವಿತ ಕಾಲವೆಲ್ಲ ನಿಮ್ಮನ್ನೇ ಸೇವಿಸುವುದಕ್ಕೆ, ನಿಮ್ಮ ಪ್ರೀತಿಯನ್ನೇ ಯೋಚಿಸಿ ನಿಮ್ಮ ರೆಕ್ಕೆಯಡೆಯಲ್ಲಿ ಮರೆಯಾಗಿರುವ ಹಾಗೆ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ಈ ಕರ್ತನನ್ನು ನಿಮ್ಮ ಕುರುಬನನ್ನಾಗಿ ಮಾಡಿಕೊಳ್ಳಿರಿ. 8939731313 ನಂಬರ್ಗೆ ನಿಮ್ಮ ಹತ್ರ ಪ್ರೈಸ್ ರಿಪೋರ್ಟ್ಸ್ ಇದ್ರೆ ಅವುಗಳನ್ನು ಕೂಡ ನಮಗೆ ತಿಳಿಯಪಡಿಸಿರಿ. ನಿಮಗಾಗಿ ಪ್ರಾರ್ಥಿಸಿ ಕರ್ತನನ್ನು ಸ್ತುತಿಸಲು ಆಶಿಸುತ್ತೇವೆ. ನೀವು ಇತರ ದೇಶದಿಂದ ವೀಕ್ಷಿಸುವುದಾದ್ರೆ ಕೊಡಲ್ಪಟ್ಟಿರುವ ಇದೇ ನಂಬರಿಗೆ ನಿಮ್ಮ ಮನವಿಗಳನ್ನು ಕೂಡ ಕಳಿಸಿಕೊಡಿರಿ. ಮೇಲಿಂದ ಮೇಲೆ ನೀವು ದೇವರ ವಾಕ್ಯದಿಂದ ಆಧ್ಯಾತ್ಮಿಕವಾಗಿ ಬಲಗೊಳ್ತಿದ್ದೀರೆಂದು ನಂಬುತ್ತೇನೆ. ಆಯಾ ಸಮಯಕ್ಕೆ ಬೇಕಾದ ಸಂದೇಶ ದೇವರು ನಮಗೆ ಕೊಡ್ತಿರುವಾಗ ನಾವು ಆತನ ವಾಕ್ಯಕ್ಕೆ ವಿಧೇಯರಾಗೋಣ, ವಾಕ್ಯಾನುಸಾರವಾಗಿ ಜೀವಿಸಿ ದೇವರು ಕೊಡುವ ದೊಡ್ಡ ಆಶೀರ್ವಾದ ಹೊಂದಿಕೊಳ್ಳೋಣ. ಅದಕ್ಕಾಗಿ ಕರ್ತನು ಕೊಡುವ ಈ ಸಂದೇಶಗಳನ್ನು ಕೇಳ್ತಾ ಇರ್ರಿ. ಅಷ್ಟೇ ಅಲ್ಲ, ಈ ದಿನ ಶುಕ್ರವಾರವಲ್ಲವೋ ವಿಶೇಷ ಉಪವಾಸ ಪ್ರಾರ್ಥನೆ ನಿಮ್ಮ ಸಭೆಗಳಲ್ಲಿ ನಡೆಯುವಾಗ ತಪ್ಪದೆ ಹೋಗಿ ಜೊತೆ ವಿಶ್ವಾಸಿಗಳೊಂದಿಗೆ ಪ್ರಾರ್ಥನೆ ಮಾಡಿರಿ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.